ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ಗುರುವಾರ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಗುರುವಾರ ಗುರು ಪೌರ್ಣಮಿ ಇರೋದ್ರಿಂದ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಇವತ್ತು ದೇವಸ್ಥಾನಕ್ಕೂ ಕೂಡ ಹೋಗಿದ್ದು ಬಂದ್ವಿ. ಹಾಗೆ ನನ್ನ ತಂಗಿ ಒಂದಷ್ಟು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದಾಳೆ. ಅಂದರೆ ಡ್ರೆಸ್ಗಳು, ಟಾಪು, ಶೂ ಮತ್ತು ನೆಕ್ಲೆಸ್ಸು ಎಲ್ಲ ತುಂಬ ಚೆನ್ನಾಗಿದೆ. ಸೊ ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಫಸ್ಟ್ ನಾವು ಸಾಯಿಬಾಬಾ ಟೆಂಪಲ್ಗೆ ಬಂದು ಅಲ್ಲಿ ದೇವ್ರ ಪೂಜೆನ ಮಾಡಿಸ್ಕೊಂಡು ಮತ್ತೆ ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ತುಂಬಾ ವಿಶೇಷವಾದಂತಹ ದಿನ, ಗುರು ಪೌರ್ಣಮಿ ದಿನ. ದೇವಸ್ಥಾನಕ್ಕೆ ಹೋಗಿದ್ ಬಂದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಕೂಡ ಹೋಗ್ತಾ ಇದೀವಿ. ಸುಮಾರು ದಿನಗಳೇ ಆಗೋಗಿತ್ತು ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ. ಸಾಯಿಬಾಬಾ ಟೆಂಪಲ್ ಏನೋ ನಮ್ಮನೆ ಪಕ್ಕನೇ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸ್ವಲ್ಪ ದೂರ ಇದೆ. ಸೊ ಅಲ್ಲಿಗೆ ಇವಾಗ ಹೋಗ್ತಾ ಇದೀವಿ. ಇವಾಗ ದೇವಸ್ಥಾನಕ್ಕೂ ಕೂಡ ಬಂದು ತಲುಪಿದ್ವಿ. ನಿಜವಾಗ್ಲೂ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಸಮಾಧಾನ ಅನ್ಸುತ್ತೆ. ಗುರುವಾರ ಹಾಗೆ ಗುರು ಪೌರ್ಣಮಿ ಇರೋದ್ರಿಂದ ನಿಜವಾಗ್ಲೂ ದೇವಸ್ಥಾನಕ್ಕೆ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ತುಂಬಾ ಒಳ್ಳೆಯದು. ಹಾಗೆ ರಾಘವೇಂದ್ರ ಸ್ವಾಮಿಗೆ ನಾವು ಮುಡಿಪು ಕಟ್ಟೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ತುಂಬ ಜನನ ಹತ್ರ ಕೇಳಿದ್ದೀನಿ. ಸೊ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಏನೇ ಒಂದು ಕಷ್ಟಗಳಿದ್ರೂ ಹಾಗೆ ನಮಗೆ ಏನಾದರೂ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡೋಗಿ ಹಾಗೆ ನಾವು ಭಕ್ತಿಯಿಂದ ಮುಡಿಪುನ ಕಟ್ಟಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ತಿಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ತುಂಬ ದಿನಗಳೇ ಆಗಿತ್ತು. ಇವತ್ತು ಬಂದು ನನಗೆ ತುಂಬ ಖುಷಿ ಆಯಿತು. ಹಾಗೆ ತುಂಬ ಜನನೂ ಕೂಡ ಬಂದಿದ್ರು. ಇವತ್ತು ಗುರು ಪೌರ್ಣಮಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ. ಸೊ ದೇವ್ರ ಸನ್ನಿಧಿಗೆ ಬಂದರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿ ವಿಶೇಷವಾದಂತಹ ದಿನಗಳಲ್ಲಿ ಬರ್ತಾ ಇರ್ತಾರೆ. ಹಾಗೆ ಇವಾಗ ಪೂಜೆ ಮಾಡಿಸ್ಕೊಂಡು ಮನೇಲಿ ಬಂದು ನೋಡಿದ್ರೆ ನಮ್ಮ ನವೀನ್ ಅವರು ಅಡುಗೆ ಮಾಡ್ತಾ ಇದ್ರು. ಅಡುಗೆ ಇದೇ ಫಸ್ಟ್ ಟೈಮ್ ಅವರು ಮನೇಲಿ ಅಡುಗೆ ಮಾಡ್ತಾ ಇರೋದು. ನೋಡಿ ತುಂಬ ಶಾಕ್ ಆಯಿತು. ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು, ಆದರೂ ಮಾಡ್ಕೊಂಡು ಇದೊಂಥರ ಬ್ಯೂಟಿಫುಲ್ ಮೆಮೊರೀಸ್ ಅಲ್ವಾ, ಹಾಗಾಗಿ ವಿಡಿಯೋ ಮಾಡ್ಕೊಂಡೆ. ಹಾಗೆ ನನ್ನ ತಂಗಿಗಂತೂ ಸಖತ್ ಖುಷಿ ಆಗೋಯ್ತು. ಹಾಗೆ ಇವಾಗ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಅಲ್ವಾ, ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಅಕ್ಷತೆಗಳನ್ನ ಕೊಟ್ಟಿದ್ರು. ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಸೊ ಅಕ್ಷತೆ ಕಾಳು ಮತ್ತು ಪ್ರಸಾದನು ಕೂಡ ಕೊಟ್ಟಿದ್ರು. ಅದನ್ನು ಕೂಡ ಇವಾಗ ತಿಂದು ಈ ರೀತಿಯಾದಂತಹ ಒಂದು ವಿಶೇಷವಾಗಿರುವಂತಹ ದಿನಗಳಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬಂದರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನ್ನಿಸ್ತಾ ಇರುತ್ತೆ. ಇನ್ನು ಇವತ್ತು ನನ್ನ ಮಗಳು ಬಿಸ್ಕೆಟ್ ಮಾಡ್ಕೊಡಮ್ಮ ಅಂತ ಕೇಳ್ತಾನೆ ಇದ್ಲು ಸುಮಾರು ದಿನದಿಂದ. ಸೊ ಹಾಗಾಗಿ ನನಗೂ ಟೈಮೇ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ಬಿಸ್ಕೆಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಗೊತ್ತಾ. ಈ ಥರ ಏನಾದರೂ ಮಕ್ಳಿಗೆ ಮಾಡಿಕೊಟ್ರೆ ಅವಾಗವಾಗ ಮನೆಯಲ್ಲೇ ಮಾಡಿಸ್ಕೊಂಡು ತಿಂತಾ ಇರ್ತಾರೆ. ಹೊರಗಡೆ ಅಂತೂ ತೊಗೊಂಡು ಬಂದು ತಿನ್ನೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಅದನ್ನು ಹೇಗೆ ಮಾಡೋದು ಅಂತ ಇವಾಗ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟು ನಾನಿಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಇಷ್ಟ ಆಗಲ್ಲ ಅಂತಂದರೆ ನಾವಿಲ್ಲಿ ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನು 1.5 ಕಪ್ಪಷ್ಟು ಶುಗರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಸಿಹಿಗೆ ತಕ್ಕಂತೆ ನಾವು ಸೇರಿಸ್ಕೋಬೋದು. ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕೊಳ್ಳಿ, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಹಾಕೊಳ್ಳಿ. ಹಾಗೆ ಇಲ್ಲಿ 2 ಏಲಕ್ಕಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೈಸ್ ಪೌಡ್ರ್ ಥರ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಚೆನ್ನಾಗಿ ಪೌಡ್ರ್ ಆಗಿತ್ತು. ಇದಕ್ಕೆ ನಾನು ಇವಾಗ ಮೈದಾ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಏನಾದರೂ ಮಾಡಿಕೊಟ್ರೆ ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ಇದಕ್ಕೆ ನಾನಿಲ್ಲಿ ಸೋಂಪು ಕಾಳನ್ನು 1 ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೇ ಮೇಯ್ನಾಗಿ ಹಾಕ್ಕೋಬೇಕಾಗುತ್ತೆ. ಏನೋ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಬಿಸ್ಕೆಟ್ಗೆ. ಹಾಗೆ ಇಲ್ಲಿ ಸ್ವಲ್ಪ ತುಪ್ಪನ ಕಾಯಿಸಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ತುಪ್ಪನ ಕಾಯಿಸೋದಕ್ಕೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇರುತ್ತೆ, ಹಾಗಾಗಿ ಈ ಥರ ಸ್ಪೂನಲ್ಲಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಬೇಕಿಂಗ್ ಸೋಡಾನ 1/2 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ಇದನ್ನು ಹಾಕೋದ್ರಿಂದ ನಿಜವಾಗ್ಲೂ ಕ್ರಿಸ್ಪಿಯಾಗಿ ಬಿಸ್ಕೆಟ್ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ. ಮಕ್ಕಳಿಗೆ ನಿಜವಾಗ್ಲೂ ಕೊಟ್ಟರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಈ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ. ನಾನು ಇದನ್ನು ಅವಾಗವಾಗ ಮಾಡ್ತಾನೆ ಇರ್ತೀನಿ. ಆದರೆ ನಾನು ಬೇಕಿಂಗ್ ಸೋಡಾನ ಹಾಕಿ ಮಾಡಿರಲಿಲ್ಲ. ಸೊ ಈ ಸಲ ಹಾಕಿ ಮಾಡಿದ್ದಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂತು. ಸ್ಟಾರ್ಟಿಂಗ್ ಏನೋ ಒಂಥರ ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿತ್ತು. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ತಿಂದಮೇಲೆ ತುಂಬಾ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿತ್ತು. ಈ ರೀತಿ ಹಸಿಟ್ಟನ್ನ ತೊಗೊಂಡು ಸ್ವಲ್ಪ ದಪ್ಪನೇ ಎತ್ಕೊಂಡಿದ್ದೀನಿ. ಹಸಿಟ್ಟನ್ನ ಈ ರೀತಿ ದಪ್ಪದಾಗೇ ನಾವು ಒತ್ಕೋಬೇಕಾಗುತ್ತೆ. ಫಸ್ಟು ನಾನು ಈ ರೀತಿ ಒತ್ಕೊಂಡೆ, ಅಂದರೆ ಈ ರೀತಿ ಎಲ್ಲ ಚೆನ್ನಾಗಿ ಒತ್ಕೊಂಡು ಒಂಥರ ಫೋಲ್ಡಿಂಗ್ ಮಾಡಿ ನಾನು ಮಾಡಿಕೊಂಡೆ. ಅಂದರೆ ಲೇಯರ್ ಆಗಿ ಬರುತ್ತೆ ಅಂತ. ಅಂದರೆ ನಾವು ಎಷ್ಟು ಮಂದ ಒತ್ಕೋತೀವಿ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಿಸ್ಕೆಟ್ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ತೆಳುವಾಗಿ ಒತ್ಕೊಂಡ್ರೆ ಬಿಸ್ಕೆಟ್ ಚೆನ್ನಾಗಿ ಬರೋಲ್ಲ. ನಾನಿಲ್ಲಿ ನಾನು ಸ್ವಲ್ಪ ತೆಳನೇ ಒತ್ಕೊಬಿಟ್ಟಿದ್ದೆ, ಆದರೂ ಚೆನ್ನಾಗಿ ಬಂದಿತ್ತು. ನಾನು ಲಾಸ್ಟು ಸ್ವಲ್ಪ ಮಂದಕ್ಕೆ ಹಾಕಿದೆ, ಆವಾಗ ಚೆನ್ನಾಗಿ ಬಂತು. ಸ್ವಲ್ಪ ಎಡ್ಜಲ್ಲಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ, ಯಾಕೆಂತಂದರೆ ಬಿಸ್ಕೆಟ್ ಶೇಪ್ ಚೆನ್ನಾಗಿ ಬರಲಿ ಅಂತೇಳಿ. ಇಲ್ಲಾಂದರೆ ಎಲ್ಲ ಸೈಡಲ್ಲೆಲ್ಲ ಒಂಥರ ಶೇಪ್ ಚೆನ್ನಾಗಿ ಬರೋಲ್ಲ. ಹಾಗಾಗಿ
ಈ ಥರ ಎಲ್ಲ ಬಿಸ್ಕೆಟ್ಗೂ ಇದೇ ಥರ ನಾನು ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಇದನ್ನು ಸ್ಕ್ವೇರ್ ಟೈಪಲ್ಲೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬೇರೆ ಥರ ಟ್ರಯಾಂಗಲ್ಲು ಈ ರೀತಿಯಾಗಿ ಯಾವ ಥರ ಶೇಪ್ ಬೇಕು ನಾವು ಆ ಥರ ಕಟ್ ಮಾಡ್ಕೋಬೋದು. ಮಕ್ಕಳಿಗೆ ಈ ರೀತಿ ಗೊಂಬೆ ಥರ ಬರುತ್ತೆ ನೋಡಿ ಮೋಲ್ಡಲ್ಲಿ, ಅದರಲ್ಲೆಲ್ಲ ಕಟ್ ಮಾಡಿ ಹಾಕೋಬೋದು. ಇನ್ನೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಇಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ, ಎಣ್ಣೆನೂ ಕೂಡ ಕಾದಿತ್ತು. ಸ್ವಲ್ಪನೇ ಈ ರೀತಿ ಒಂದೊಂದಾಗಿ ಹಾಕೋತಾ ಇದ್ದೀನಿ ನಿಧಾನವಾಗಿ. ನಾವು ಬಿಸ್ಕೆಟ್ನ ಗೋಧಿ ಹಿಟ್ಟಲ್ಲಿ ಮಾಡ್ಕೋಬೋದು. ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು, ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಕ್ಕಳಿಗೆ ಮಾಡಿಕೊಟ್ರೆ. ಅಂದರೆ ಮೈದಾ ಹಿಟ್ಟಲ್ಲಿ ಅಂದರೆ ಇದೊಂಥರ ಟೇಸ್ಟು ಚೆನ್ನಾಗಿರುತ್ತೆ ಅಂತೇಳಿ ಇವತ್ತು ಮೈದಾ ಹಿಟ್ಟಲ್ಲಿ ಮಾಡಿದೆ. ನಾನು ಯಾವಾಗಾದರೂ ಮಾಡ್ತು ಅಂತಂದರೆ ಗೋಧಿ ಹಿಟ್ಟಲ್ಲೇ ಮಾಡ್ಕೋತೀನಿ. ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಅದೊಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಈ ಥರ ಮಾಡಿ ಇಟ್ಕೊಂಡಿರ್ತೀವಿ ಅಷ್ಟೇ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಬಿಸ್ಕೆಟ್ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇವಾಗ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಕಲರ್ ಬಂದಿದ್ರೆ ಸಾಕಾಗುತ್ತೆ, ತುಂಬ ಕಪ್ಪಾಗ್ಬಿಟ್ರು ಕೂಡ ಚೆನ್ನಾಗಿರಲ್ಲ. ನನ್ನ ಮಗಳಿಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಆಗೋಯ್ತು ಬಿಸ್ಕೆಟು. ಅವಳು ಸ್ಕೂಲ್ಗೂ ಕೂಡ ತೊಗೊಂಡು ಹೋಗ್ತಾ ಇದ್ದಾಳೆ, ಅಷ್ಟು ಇಷ್ಟ ಆಯಿತು. ಅವಳಿಗೆ ಟೇಸ್ಟ್ ಮಾಡೋದಕ್ಕೆ ಕೊಟ್ಟೆ, ಅವಳು ಕೇಳ್ತಾನೆ ಇದ್ಲು ಮಾಡಿಕೊಡು ಅಂತೇಳಿ. ಈ ಸಲ ಒಂಥರ ಡಿಫ್ರೆಂಟಾಗೆ ಬಂದಿತ್ತು, ಒಂಥರ ಸೋಂಪು ಕಾಳೆಲ್ಲ ಹಾಕಿದ್ದೆ ಅಲ್ವಾ, ಇನ್ನೂ ಒಂಥರ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಅದು ಮೈದಾ ಹಿಟ್ಟಿಂದ ಮಾಡಿಕೊಟ್ಟಿದ್ದು, ಅವಳಿಗೆ ಇನ್ನೂ ಇಷ್ಟ ಆಯಿತು. ಅಂದರೆ ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು, ಅಂದರೆ ಮೈದಾ ಹಿಟ್ಟು ಆರೋಗ್ಯ ದೃಷ್ಟಿಲಿ ಇದು ಹೊಟ್ಟೆಗೆ ಸರಿ ಇಲ್ಲ, ಮಕ್ಕಳುಗಳಿಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಎಲ್ಲ ಇರುತ್ತೆ. ಹಾಗಾಗಿ ಜಾಸ್ತಿ ನಾವು ಗೋಧಿ ಹಿಟ್ಟನ್ನ ಬಳಸಿದ್ರೆ ಒಳ್ಳೆಯದು. ಹಾಗೆ ಈಗ ಇನ್ನೊಂದು ಟ್ರಿಪ್ ಹಾಕ್ತೆ ನೋಡ್ತಾ ಇರ್ಬೋದು. ಇದು ನಾನು ದಪ್ಪ ಕಟ್ ಮಾಡಿ ಹಾಕಿದ್ದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸೊ ಈ ರೀತಿಯಾಗಿ ಲೇಯರ್ ಆಗಿ ಬರುತ್ತೆ, ನಾವು ದಪ್ಪದಾಗಿ ಕಟ್ ಮಾಡಿ ಹಾಕಿದ್ರೆ. ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ, ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಕೊಂಡು ತಿಂತಾರೆ. ಹಾಗೆ ಸ್ಕೂಲ್ಗೆ ಸ್ನ್ಯಾಕ್ಸ್ ಆಗಿ ಬಾಕ್ಸ್ಗೆ ಪ್ಯಾಕ್ ಮಾಡಿ ಕಳಿಸ್ಬೋದು, ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ನನ್ನ ಮಗಳು ತೊಗೊಂಡೋಗಿದ್ಲು, ಅವಳು ಫ್ರೆಂಡ್ಸ್ಗೆಲ್ಲ ಕೊಟ್ಟಿದ್ಲು, ಅವರು ಕೂಡ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ರಂತೆ. ಇನ್ನು ನೆಕ್ಸ್ಟು ನನ್ನ ತಂಗಿ ಪ್ರಾಡಕ್ಟ್ಗಳು ತರಿಸ್ಕೊಂಡಿದ್ಲು ಅಂತ ಹೇಳ್ದೆ ಅಲ್ವಾ, ಸೊ ಇವಾಗ ಅದನ್ನು ತೋರಿಸ್ತಾ ಇದ್ದೀವಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ನನ್ನ ತಂಗಿ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಂಡಿದ್ಲು, ಸೊ ಅದನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಅಂದರೆ ಪ್ರಾಡಕ್ಟ್ ಅಂದರೆ ಡ್ರೆಸ್ಗಳು, ಟಾಪು, ಮತ್ತು ಪಾಪುಗೆ ಚೈನು, ನೆಕ್ಲೆಸ್ ಥರದ್ದು, ಶ್ರೇಯಸ್ಗೆ ಅಂದರೆ ನನ್ನ ಮಗನಿಗೆ ಒಂದು ಶರ್ಟ್ ಥರ, ನೆಕ್ಸ್ಟ್ ಶೂಸು ಎಲ್ಲ ಬುಕ್ ಮಾಡಿದ್ವಿ. ಬನ್ನಿ ನೋಡಿ, ಶೂ ಎಲ್ಲ ಐತೆ, ತುಂಬ ಚೆನ್ನಾಗೈತೆ ಮಾತ್ರ ಕ್ವಾಲಿಟಿ ಅಂತೂ. ಎಲ್ಲಾನು ವರ್ತು ತೆಗಿಬೋದು, ಆಮೇಲೆ ಎಲ್ಲ ಕಮ್ಮಿ ಪ್ರೈಸನ್ನೇ ಆರಾಮಾಗಿ ತಗೋಬೋದು. ಸೊ ಅದನ್ನು ಇವಾಗ ತೋರಿಸ್ತೀವಿ ನೋಡಿ. ನಿಮಗೂ ಇಷ್ಟ ಆಯಿತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡಿ. ತುಂಬ ಕಮ್ಮಿ ಪ್ರೈಸೇ, ಸೂಪರ್ ಆಯಿತೆ ಮಾತ್ರ ಕ್ವಾಲಿಟಿ ಮಾತ್ರ. ನಾವು ಕೂಡ ನೋಡಿನೇ ನಿಮಗೆ ರಿವ್ಯೂಸ್ ಹೇಳ್ತಾ ಇರೋದು. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ. ಬನ್ನಿ ಇವಾಗ ನೋಡೋಣ. ನನ್ನ ತಂಗಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇರ್ಬೇಕಾದ್ರೆ ಇದೆಲ್ಲ ನೋಡಿದ್ದಾಳೆ, ತುಂಬ ಇಷ್ಟ ಆಗಿ ಅವಳು ಕೂಡ ಪರ್ಚೇಸ್ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೂ ಸಹ. ಸೊ ಅದೆಲ್ಲ ಇವಾಗ ಹಿಂಗಿದೆ ಏನು ಅಂತ ತೋರಿಸ್ತೀವಿ ನೋಡಿ, ನೀವು ಕೂಡ ದಯವಿಟ್ಟು ಯಾರೋ ಸ್ಕಿಪ್ ಮಾಡಿ ನೋಡಬೇಡಿ, ಪೂರ್ತಿ ವಿಡಿಯೋ ನೋಡಿ, ನಮಗೆ ಸಪೋರ್ಟ್, ನಿಮಗೂ ಕೂಡ ಯೂಸ್ ಆಗುತ್ತೆ. ಇದಂತೂ ಯೆಲ್ಲೋ ಕಲರ್ ಡ್ರೆಸ್ಸು ಸಖತ್ತಾಗಿತ್ತು ಮಾತ್ರ, ಇವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅವಳಿರೋ ಕಲರ್ಗೂ ಅದಕ್ಕೂ ಸಖತ್ತಾಗಿದೆ ಮಾತ್ರ. ಇದೆಷ್ಟು ಅಚ್ಚು? ಇದು 270. ಹೌದಾ, ನೋಡಿ ಎಷ್ಟು ಚೆನ್ನಾಗಿ. 290 ಇದ್ದಿದ್ದು ಆಫರಿಂದ 270. ಓ ಸೂಪರ್, ಆರಾಮಾಗಿ ತಗೋಬೋದು. ಫುಲ್ ಲಾಂಗ್ ಐತೆ, ಅಂಬ್ರೆಲಾ ಥರ ಫುಲ್ ವರ್ತ್ ಐತೆ. ನೀರು ಪ್ರಾಬ್ಲಮ್ ಇಲ್ಲ. ಚೆನ್ನಾಗೈತೆ, ಕ್ಲಾತು ಚೆನ್ನಾಗೈತೆ. 270 ಏನು ಬರುತ್ತೆ ಅಲ್ವಾ, ನಿಜವಾಗ್ಲೂ ಕ್ಲಾತ್ ಎಲ್ಲ ಸಕ್ಕತ್ತಾಗಿದ್ದು. ಡಿಸೈನು ಕೂಡ ತುಂಬ ಇಷ್ಟ ಆಯಿತು, ಅವಳಿಗಂತೂ ಸಖತ್ ಇಷ್ಟ ಆಗಿನೇ ಈ ಪ್ರಾಡಕ್ಟ್ನ ತರಿಸ್ಕೊಂಡಿರೋದು. ನನ್ನ ತಂಗಿ 1-2 ಸಲ ಚೆಕ್ ಮಾಡಿನೇ ಈ ರೀತಿ ಎಲ್ಲ ಪ್ರಾಡಕ್ಟ್ಗಳನ್ನ ತರಿಸ್ಕೊತಾಳೆ, ಆನ್ಲೈನಲ್ಲಿ ತರಿಸೋದಲ್ವ. ಸೊ ಹಾಗಾಗಿ ನೋಡಿ ಮಾಡಿನೇ ತರಿಸ್ಕೊಳ್ಳೋದು ಅವಳು. ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಸೂಪರ್ ಆಗಿದೆ. ನಾನು ಫಸ್ಟ್ ಡಿಸೈನ್ ನೋಡ್ಬಿಟ್ಟೇನೆ, ಅಲ್ಲಿ ಯೆಲ್ಲೋ ಕಲರ್ ಡಾರ್ಕ್ ಆಗಿತ್ತಲ್ಲ, ಯೆಲ್ಲೋ ಕಲರ್ ಡ್ರೆಸ್ ನಂತರ ಇರಲಿಲ್ಲ ಅಂತ ಅಂದ್ಬಿಟ್ಟು ಇದು ಡಿಸೈನ್ ನೋಡ್ಬಿಟ್ಟೆ ನಾನು ಅದಕ್ಕೆ ಫಸ್ಟ್ ಬುಕ್ ಮಾಡಿದ್ದು. ಚೆನ್ನಾಗಿದೆ, ನಾನು ಹಿಂಗೆ ಬರುತ್ತೋ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ತೋರಿಸಿದಂಗೆ ಬರಲ್ಲ ಅಂತ ಇತ್ತು. ಅಲ್ಲಿ ಬಂದು ನೋಡಿದ ತಕ್ಷಣ ತುಂಬ ಖುಷಿ ಆಗೋಯ್ತು. ಚೆನ್ನಾಗೈತೆ, ಫುಲ್ ಲಾಂಗು, ಸ್ಲೀವ್ಸ್ ಇಷ್ಟು ಉದ್ದ ಬಂದಿದೆ, ಲಾಂಗ್ ಆಗೈತೆ, ಸೂಪರ್. ನೆಕ್ಸ್ಟ್ ಪ್ರಾಡಕ್ಟ್ ಏನದು, ಓಪನ್ ಮಾಡು. ನೆಕ್ಸ್ಟು ನಮ್ಮದೇ ಟಾಪ್, ವೈಟ್ ಟಾಪಾ? ಓ ಪ್ಲಾಜಾ ಪ್ಯಾಂಟ್ ಬಂದಿತ್ತಲ್ಲ. ಪ್ಲಾಜಾ ಪ್ಯಾಂಟಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಮಾತ್ರ ಅವಳಿಗೆ. ಇದು ಬ್ಲ್ಯಾಕು ಮತ್ತು ವೈಟು ಮಿಕ್ಸ್ ಮಾಡಿ, ಇದೊಂಥರ ಲಂಗ ಟೈಪ್ ಐತೆ, ಆದರೆ ಪ್ಲಾಜಾ ಪ್ಯಾಂಟ್ ಇದು. ಪ್ಲಾಜಾ ಪ್ಯಾಂಟ್ ಅಂದರೆ ಯಾರೂ ನಂಬಲ್ಲ. ಪ್ಲಾಜಾ ಪ್ಯಾಂಟ್ ಫುಲ್ಲು ಲಾಂಗ್ ಆಗೈತೆ ನೋಡಿ, ಸೈಜ್ ಸೂಪರ್.
ವರ್ತ್ ಅನ್ನಿಸ್ತು. ನಮ್ಮನೇಲಿ ಹಾಕಲಿ ಅಂದರು, ಅದಕ್ಕೆ ಬುಕ್ ಮಾಡಿ ಒಂದ್ಸರಿ ಟ್ರೈ ಮಾಡೋಣ ಅಂತ ತಂದ್ಬಿಟ್ಟು ತರಿಸಿದ್ವಿ. ಚೆನ್ನಾಗೈತೆ ವರ್ತು. ಇದಕ್ಕೆ ಮತ್ತೆ ಇದು ಟಾಪ್ ವೇರ್ ಮಾಡಿ ತೋರಿಸ್ತಾಳೆ ನೋಡಿ, ಸಖತ್ತಾಗಿ ಕಾಣಿಸುತ್ತೆ ಮಾತ್ರ. ಕಾಲೇಜ್ ಹೋಗೋ ಹುಡುಗಿರ್ಗಂತೂ ಸಖತ್ ಲೈಕ್ ಆಗುತ್ತೆ ಇದು. ನೆಕ್ಸ್ಟ್ ಶೂ ಇದು. ನೆಕ್ಸ್ಟ್ ಶೂ ಆ ಪ್ಲಾಜಾ ಪ್ಯಾಂಟ್ಗೆ ಮತ್ತು ಟಾಪ್ಗೆ ಮ್ಯಾಚಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಶೂ ಯೂಸ್ ಮಾಡಿದ್ದೆ. ಇದು 150 ಅಷ್ಟೇ. ವೇರ್ ಮಾಡಿ ತೋರಿಸ್ತೀನಿ ನೆಕ್ಸ್ಟು. ವಾವ್, ಇದು ಮಾತ್ರ ಸಕ್ಕತ್ತಾಗಿ ಕಾಣಿಸ್ತೈತಿ. ಇವಳಿಗಂತೂ ತುಂಬ ಇಷ್ಟಪಟ್ಟು ತಗೊಂಡ್ಲು. ಬಟ್ ಈ ರೀತಿ ಎಲ್ಲ ನಾವು ಡ್ರೆಸ್ಗಳನ್ನ ಹಾಕ್ತಾ ಇರಲಿಲ್ಲ. ಸೊ ಅಮ್ಮನ ಒಪ್ಪಿಗೆಯಿಂದ ಫ್ರೆಂಡು ಮತ್ತು ಅಮ್ಮ ಇಬ್ಬರು ಒಪ್ಪಿಗೆ ಕೊಟ್ಟರು. ಇನ್ನೇನು ಹಾಕೊಂಡು ಜಮಾಯಿಸಿದ್ದೀನಿ. ಚೆನ್ನಾಗಿ ಕಾಣಿಸ್ತೈತಲ್ವಾ, ಸೂಪರು. ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ನಿಮ್ಗೇನಾದರೂ ಬೇಕು ಅಂದರೆ ಪರ್ಚೇಸ್ ಮಾಡಿ. ಶೂನು ಅಷ್ಟೇ, ಮೇಲ್ಗಡೆದು ಟಾಪು ಅಷ್ಟೇ, ಪ್ಲಾಜಾ ಪ್ಯಾಂಟು ಅಷ್ಟೇ, ವರ್ತ್ ಸೂಪರ್ ಆಗಿದೆ. ಪ್ರೈಸು ನೀವು ಟಾಪು 192, ಪ್ಲಾಜಾ ಪ್ಯಾಂಟು 296 ಅಷ್ಟೇ. ಒಂದು 200 ರೂಪಾಯಿ 300 ರೂಪಾಯಿ ಒಳಗಡೆ. ಇನ್ನು ಶೂ ಬಂದು 150. ಶೂ ಬಂದು 150. ಚೆನ್ನಾಗೈತೆ. ನಂಗೆ ತುಂಬ ದಿವಸದಿಂದ ಇಷ್ಟ ಆಯಿತು. ಇದು ನೆಕ್ಸ್ಟ್ ಪಾಪಗೆ ಅಂತ ಬುಕ್ ಮಾಡಿದ್ದು. ಇದೇನು ಅಂತ ಒಂದು ಓಪನ್ ಮಾಡಿ ನೋಡೋ ತನಕನೂ ಅದು ಸಮಾಧಾನ ಇರಲ್ಲ. ಬಂದ ತಕ್ಷಣ ಓಪನ್ ಮಾಡಿ ನೋಡ್ಬಿಡ್ಬೇಕು, ಏನೇ ಒಂದು ಪ್ರಾಡಕ್ಟ್ ಆದ್ರೂ. ಹೌದಾ, ಏನದು ತೋರಿಸು. ಶರ್ಟ್, ವೈಟ್ ಶರ್ಟು. ವೈಟ್ ಶರ್ಟಾ? ನಂದು ಒಂದು ಮ್ಯಾಚಿಂಗ್ ಇರಲಿ ಅಂತ. ನನ್ನ ತಂಗಿ ಹೆಂಗೆ ಅಂತಂದರೆ, ಅವಳು ಮ್ಯಾಚಿಂಗ್ ಹಾಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತಾಳೆ. ಪಾಪಗೂ ಬಟ್ಟೆ, ಅವಳಿಗೆ ಏನಾದರೂ ಬಟ್ಟೆ ತೊಗೊಂಡ್ರೆ ಪಾಪದು ಅವಳದು ಸೇಮ್ ಇರಬೇಕು, ಮತ್ತು ಹಸ್ಬೆಂಡ್ದು ಅವಳದು ಸೇಮ್ ಇರಬೇಕು ಅನ್ನೋದೇ ಇಷ್ಟಪಡ್ತಾಳೆ ಅವಳು. ಅದೊಂದು ಕ್ರೇಜ್ ಅವಳಿಗೆ. ಸೂಪರ್, ಸೇಮ್ ಬಿಡು. ಇದು ಸ್ವಲ್ಪ ಇರುತ್ತೆ, ಚೆನ್ನಾಗಿರುತ್ತೆ. ಅವನಿಗೆ ಮಾತ್ರ ಸಕ್ಕತ್ತಾಗಿರುತ್ತೆ. ಸೇಮ್. ಇದು ಸರ ಸಕ್ಕತ್ತಾಗಿದೆ. ಇದು ಮಾತ್ರ ಫಂಕ್ಷನ್ಗಳಿಗೆ ವೇರ್ ಮಾಡ್ಬೋದು. ಸಣ್ಣ ಪುಟ್ಟ ಫಂಕ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಎರಡೂ ಕೂಡ ಬಂದಿದೆ. ವೇರ್ ಮಾಡಿ ತೋರಿಸ್ತಾಳೆ ನೋಡಿ ನನ್ನ ತಂಗಿ. ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಸ್ವಲ್ಪ ವೀಡಿಯೋನ ಶೂಟ್ ಮಾಡ್ಕೋಬೇಕಾಗಿತ್ತು. ಅದಕ್ಕಾಗಿ ಅವಳು ರೆಡಿನೇ ಆಗಿಬಿಟ್ಟಿದ್ಲು, ಸ್ಯಾರಿ ಎಲ್ಲ ಹಾಕ್ಕೊಂಡು, ನೆಕ್ಲೆಸ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ಅಂತೇಳಿ. ಸಖತ್ತಾಗಿ ಇರುತ್ತೆ ಅಲ್ವಾ. ಸೊ ಹಾಗೆ ತೋರಿಸಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ಚೆನ್ನಾಗಿ ರೆಡಿನೇ ಆಗಿ ಬಂದ್ಲು. ಹಾಗಾಗಿ ಇವಾಗ ಇವಳಿಗೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸಖತ್ತಾಗಿತ್ತು ಮಾತ್ರ. ನಮ್ಮದು ಇನ್ಸ್ಟಾಗ್ರಾಮ್ನು ಕೂಡ ಇದೆ, ಅಲ್ಲೂ ಕೂಡ ನೋಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಜುಮ್ಕಿ ಸೂಪರ್, ಲುಕ್ಕಿಂಗ್ ಸೋ ನೈಸ್. ಸಖತ್ತಾಗಿದೆ. ಇಷ್ಟ ಆಯ್ತೈತೆ ನೋಡಿ. ಇದ್ರದ್ದು ಲಿಂಕ್ನು ಕೊಟ್ಟಿರ್ತೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೂ ಬಂತು ಅಲ್ವಾ. ಸೊ ಈ ರೀತಿ ಅದ, ಏನು ಕಮ್ಮಿ ಪ್ರೈಸೇ, ಏನು ಜಾಸ್ತಿ ಕಾಸ್ಟ್ಲಿದು ಅಲ್ಲ. 170 ಅಷ್ಟೇನಾ? ವಾವ್, ಸೂಪರ್ ರೀ. ಅದು ನಿಜ ತುಂಬ ಚೆನ್ನಾಗೈತೆ ಸರ್. ನೆಕ್ಗಂತೂ ಸಕ್ಕತ್ತಾಗಿ ಕಾಣಿಸ್ತೈತೆ ನನ್ನ ತಂಗಿಗೆ. ಇದ್ರದ್ದು ಎಲ್ಲ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದಷ್ಟು ಪ್ರಾಡಕ್ಟ್ ಲಿಂಕ್ಸ್ನ ಕೊಟ್ಟಿರ್ತೀನಿ. ಇದ್ರ ಲಿಂಕ್ನ ನಾನು ಮೇಲ್ಗಡೆ ಕೊಟ್ಟಿರ್ತೀನಿ. ನಿಮಗೆ ಬೇಕಂದ್ರೆ ಒಮ್ಮೆ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೆ ಈ ವಿಡಿಯೋನ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.